ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಬ್ರೇಕಿಂಗ್ ನ್ಯೂಸ್. ಭದ್ರಾವತಿಯಲ್ಲಿ ರಕ್ತಸಿಕ್ತ ರಾಜಿ ಸಂಧಾನ. ಲಾಂಗು ಮಚ್ಚಿನ ಛಳಪ್. ನಮಸ್ಕಾರ, ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ಭದ್ರಾವತಿಯಲ್ಲಿ ಮತ್ತೆ ಗುಂಡಾಗಿರಿ ಸದ್ದು ಮಾಡ್ತಿದೆ. ರಾಜಿ ಮಾಡಿಸ್ತೀನಿ ಅಂತ ಕರೆದು ವ್ಯಕ್ತಿಯೊಬ್ಬನ ಮೇಲೆ ಮಚ್ಚು ಲಾಂಗುಗಳಿಂದ ಭೀಕರವಾಗಿ ಲಾಂಗ್ ಮಚ್ ದಾಳಿ ನಡೆಸಿರೋ ಘಟನೆ ಈಗ ಇಡೀ ನಗರವನ್ನೇ ಬೆಚ್ಚಿಬೀಳಿಸಿದೆ. ಘಟನೆಯ ವಿವರ ಹೀಗಿದೆ. ಹೌದು, ಉಮರ್ ಮತ್ತು ಸಾಬೀತ್ ಎಂಬ ಗೆಳೆಯರ ನಡುವೆ ಇತ್ತೀಚೆಗೆ ಸಣ್ಣದೊಂದು ವ್ಯವಹಾರದ ಮನಸ್ತಾಪ ಶುರುವಾಗಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಶಫಿ ಎಂಬಾತ, ಬನ್ನಿ ಕುಳಿತು ಮಾತಾಡಿ ರಾಜಿ ಮಾಡಿಕೊಳ್ಳೋಣ ಅಂತ ಉಮರ್ನನ್ನ ಭದ್ರಾವತಿಗೆ ಕರೆಸಿಕೊಂಡಿದ್ದಾನೆ. ಆದರೆ ಅಲ್ಲಿ ಕಾದಿದ್ದೇ ಬೇರೆ. ಉಮರ್ ಸ್ಥಳಕ್ಕೆ ಬರ್ತಿದ್ದಂತೆ ರೌಡಿ ಶೀಟರ್ ಆಲ್ವಿಶ್ ಗ್ಯಾಂಗ್ ಅಟ್ಯಾಕ್ ಮಾಡಿದೆ. ಬರೋಬ್ಬರಿ 20ರಿಂದ 25 ರೌಡಿಗಳು ಮಚ್ಚು, ಲಾಂಗುಗಳನ್ನ ಹಿಡಿದು ಉಮರ್ ಮೇಲೆ ಮುಗಿಬಿದ್ದಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದ ಉಮರ್ ಹೇಗೋ ಪ್ರಾಣಾಪಾಯದಿಂದ ಪಾರಾಗಿ ಸದ್ಯ ಶಿವಮೊಗ್ಗದ ಮ್ಯಾಕ್ಸ್ ಆಸ್ಪತ್ರೆಯ ಐ.ಸಿ. ನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಭದ್ರಾವತಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಿಸಿ ತಲೆಮರೆಸಿಕೊಂಡಿರೋ ಆಲ್ವಿಶ್ ಮತ್ತು ಗ್ಯಾಂಗ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅಂತ ಜನಸಾಮಾನ್ಯರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ಟಿನಲ್ಲಿ ರಾಜಿ ಹೆಸರಲ್ಲಿ ನಡೆದ ಈ ಭೀಕರ ಹಲ್ಲೆ ಭದ್ರಾವತಿಯಲ್ಲಿ ಭೀತಿಯ ವಾತಾವರಣ ನಿರ್ಮಿಸಿದೆ.